ಹೋಗ್ತಿದ್ರೆ ಈ ದಾರಿಯಲ್ಲಿ ಈ ಘಟನೆ ನಡೆದಿದೆ. ಇದುವರೆಗೂ ಯಾವ ಕಡೆಯಿಂದ ಒಂದು ಕಾಲು ಬಂದಿಲ್ಲ, ಯಾರೂ ಬಂದು ನಮ್ಮ ಹತ್ರ ಮಾತಾಡೂ ಇಲ್ಲ ಸರ್. ತುಂಬ ರ್ಯಾಶಾಗಿ ಓಡಿಸೋಂಥದ್ದು, ಫಾಸ್ಟಾಗಿ ಹೋಗೋಂಥದ್ದು ಇದೆಲ್ಲ ದಿನನಿತ್ಯ ನೋಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಒಂದು ಜೀವಕ್ಕೆ ಬೆಲೆ ಇಲ್ದಿರ ಆಯ್ತು ಇವತ್ತು. ಮುಂದಿನ ದಿನಗಳಲ್ಲಿ ಯಾರಿಗೂ ಈ ರೀತಿ ಆಗಬಾರ್ದು. ಕಾಡುಗೋಡಿ ಪಟಾಲಮ್ಮ ಬಡಾವಣೆಯಲ್ಲಿ ನೆಲೆಸಿರುವ ಚಲಪತಿ ಮತ್ತು ಸುನಂದಾ ದಂಪತಿಯ ಪುತ್ರ ವಂಶಿ ITPL ಬಳಿ ವಿಡಾಲ್ ಹೆಲ್ತ್ ಖಾಸಗಿ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಬುಧವಾರ ಎಂದಿನಂತೆ ಮನೆಯಿಂದ ಕೆಲಸಕ್ಕೆ ಹೊರಡುವಾಗ ಕಾಡುಗೋಡಿ ರೈಲ್ವೆ ನಿಲ್ದಾಣ ಬಳಿ ದ್ವಿಚಕ್ರ ವಾಹನದಲ್ಲಿ ತೆರಳುವಾಗ ಮಧ್ಯಾಹ್ನ 3 ಗಂಟೆಗೆ ಗೊರವಿಗೆರೆಯ NPS ಶಾಲಾ ವಾಹನ ದ್ವಿಚಕ್ರ ವಾಹನಕ್ಕೆ ತಾಗಿದ ಪರಿಣಾಮ ಸವಾರ ವಂಶಿ ಆಯತಪ್ಪಿ ರಸ್ತೆಗೆ ಬಿದ್ದಿದ್ದಾನೆ. ಈ ವೇಳೆ ವಾಹನ ಯುವಕನ ತಲೆ ಮೇಲೆ ಹರಿದಿದ್ದು ತೀವ್ರ ರಕ್ತಸ್ರಾವ ಉಂಟಾಗಿ ಯುವಕ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಈ ಘಟನೆಗೆ ಕರುನಾಡ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಜ್ಯೋತಿಕುಮಾರ್ ಆಚಾರ್ ಖಂಡಿಸಿದ್ದಾರೆ. NPS ಶಾಲಾ ವಾಹನ ಚಾಲಕನ ನಿರ್ಲಕ್ಷ್ಯದಿಂದ ಅಪಘಾತದಲ್ಲಿ ಯುವಕ ಸಾವನ್ನಪ್ಪಿದ್ದಾನೆ. ಆದರೆ ಶಾಲಾ ಆಡಳಿತ ಯಾವುದೇ ಸಂಬಂಧವಿಲ್ಲದಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸ್ನೇಹಿತರೆ, ನಿನ್ನೆ ದಿನ ಏನು ನಮ್ಮ ಮುರುಗನ್ ದೇವಸ್ಥಾನ, ಕಾಡುಗೋಡಿ ಮುರುಗನ್ ದೇವಸ್ಥಾನ, ನಮ್ಮ ಪ್ರಗತಿ ಸ್ಕೂಲ್ ಪಕ್ಕದಲ್ಲಿ ನಮಗೆ ಗೊತ್ತಿರೋಂಥ ಹುಡುಗ, ಒಳ್ಳೆ ಹುಡುಗ ಇದ್ದ. ಈ ಹುಡುಗ ಕೆಲಸಕ್ಕೆ ಹೋಗ್ಬೇಕಂತ ಹೋದಾಗ ಒಂದು 3 ಗಂಟೆ ಸಮಯದಲ್ಲಿ ನಮ್ಮ NPS ಶಾಲೆ ಗುರುವಿಗೆರೆ ಶಾಲೆ NPS ಒಂದು ಬಸ್ ಏನಾಗಿದೆ, ಸ್ವಲ್ಪ ಟಚ್ ಆಗಿದ ತಕ್ಷಣ ಹುಡುಗ ಬಿದ್ದೋಗಿದ್ದಾನೆ. ಅವನ ತಲೆ ಮೇಲೇ ಟೈರ್ ಹರಿದಿರೋಂಥದ್ದು. ಅಲ್ಲೇ ಪಾಪ ಅವನು ಸ್ಪಾಟಲ್ಲಿ ತೀರ್ಕೊಂಡಿದ್ದಾನೆ. ಇದನ್ನೆಲ್ಲ ಕೇಳಿ ತುಂಬ ನೋವಾಯಿತು ನಮಗೆ. ಅಟ್ಲೀಸ್ಟ್ ನನಗೆ ವಿಚಾರ ರಾತ್ರಿ ಗೊತ್ತಾಯಿತು. ನಾನು ಬೆಳಗ್ಗೆ ಸ್ಟೇಷನ್ಗೆ ಹೋಗಿದ್ದೆ. ಸ್ಟೇಷನ್ಗೆ ಹೋದಾಗ ಆಗಿದೆ, FIR ಆಗಿದೆ ಅಂತ ಹೇಳಿದ್ರು. ಇನ್ನೂ FIR ಕಾಪಿ ಕೊಟ್ಟಿಲ್ಲ. ಕಾನೂನು ಅಡಿಯಲ್ಲಿ ಪೊಲೀಸವರು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತ ಹೇಳಿದ್ರೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಆದರೂ ಒಂದು ಮಾನವೀಯತೆಯಿಂದ ಇದೆ, ಮಾನವೀಯತೆ ಅನ್ನೋದಿದೆ. ಆ ಒಂದು ದೃಷ್ಟಿ, ಒಂದು ಸೌಜನ್ಯ ದೃಷ್ಟಿಯಿಂದ ಶಾಲೆ ನಡೆಸೋಂಥವ್ರು ಯಾರಿದ್ದಾರೆ, ಮುಖ್ಯಸ್ಥರು ಯಾರೇ ಇರ್ಬೋದು, ಬಂದು ಸರಿ ತಪ್ಪುಗಳು ಏನಿದೆ ಅಟ್ಲೀಸ್ಟ್ ಈ ಕುಟುಂಬ ಜೊತೆ ನಿಂತ್ಕೊಂಡು, ನಿಮ್ಮ ಹಣಕಾಸು ಏನೋ ಬೇಡ ರೀ ನಮಗೆ, ತಾವು ಬಂದು ಇಲ್ಲಿ ಒಂದು ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ನಿಮ್ಮ ಜೊತೆಲಿ ನಾವು ಇದ್ದೀವಿ, ಸರಿ ತಪ್ಪುಗಳನ್ನ ಮತ್ತೆ ಪರಿಶೀಲನೆ ಮಾಡೋಣ ಅಂಥೇಳಿ ನೀವು ಸಾಂತ್ವನ ಹೇಳಿದರೆ ಅದು ಮಾನವೀಯತೆಯ ಲಕ್ಷಣ. ನೀವು ಏನೋ ನಿಮ್ಮದೇ ತಪ್ಪಿದ ರೀತಿಯಲ್ಲಿ ಇದರಲ್ಲಿ ಗೊತ್ತಾಗ್ತಾ ಇದೆ ನಿಮ್ಮದೇ ತಪ್ಪಿದೆ ಅಂತ ಹೇಳ್ಬಿಟ್ಟು ಡ್ರೈವರ್ ಈಗಾಗಲೇ ಪರಾರಿ ಆಗಿದ್ದಾರೆ. ಡ್ರೈವರ್ ಇನ್ನೂ ಅರೆಸ್ಟ್ ಮಾಡಿಲ್ಲ. ಅಧಿಕಾರಿಗಳನ್ನ ಕೇಳಿದ್ದೀವಿ, ಡ್ರೈವರ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದುವರೆಗೂ ಸಹ ನಾನು ಕೆಲವೊಂದು ದಾಖಲೆಗಳನ್ನ, ಸ್ಕೂಲು ಬಸ್ನ ದಾಖಲೆಗಳು ಪರಿಶೀಲನೆ ಮಾಡ್ತಾಯಿದ್ದೀನಿ. ಅದರಲ್ಲೇ ಕೆಲವು ಲೋಪದೋಷಗಳು ಗೊತ್ತಾಗ್ತಾ ಇದೆ ನನಗೆ. ದಾಖಲೆಗಳಲ್ಲೂ ಪರಿಶೀಲನೆ ಮಾಡಿದ್ದೀನಿ, ಅದರಲ್ಲೂ ಗೊತ್ತಾಗ್ತಾ ಇದೆ. ಈ ಕೂಡಲೇ ತಾವು ಬಂದು ಕುಟುಂಬ ಜೊತೆ ನಿಂತ್ಕೋಬೇಕು. ನಿಮ್ಮ ಹಣಕಾಸು ಬೇಡ, ತಾವು ಸಾವಿರಾರು ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸ್ತಂಥ ಒಂದು ಸಂಸ್ಥೆ ನಿಮ್ಮದು NPS ಅಂತ ಹೇಳ್ಬಿಟ್ಟು, ತಾವು ಯಾರು ಅಧಿಕಾರಿಗಳಿದ್ದೀರೋ, ಶಾಲಾ ಮುಖ್ಯಸ್ಥರು ಯಾರಿದ್ದೀರೋ, ನೀವು ಬಂದು ಈ ಕುಟುಂಬ ಜೊತೆ ನಿಂತ್ಕೋಬೇಕು. ಇವರಿಗೆ ನ್ಯಾಯವನ್ನು ಕೊಡಿಸೋಂಥ ಕೆಲಸ ತಾವು ಮಾಡಿದ್ರೆ ಸರಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧವಾಗಿ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತಾ ಈ ಕುಟುಂಬ. ನನ್ನ ಚಿಕ್ಕಮ್ಮ ಆಗಬೇಕು ಅವನಿಗೆ. ನಿನ್ನೆ 3 ಗಂಟೆಗೆ ಆಗಿರೋ ಘಟನೆ ಇದು. ಇಲ್ಲಿ ತನಕ ಸ್ಕೂಲ್ ಬಸ್ಸು ಟಚ್ ಆಗಿ ಬಿದ್ದಿರೋದು ನನ್ನ ಮಗ. ಇಲ್ಲಿ ತನಕ ಸ್ಕೂಲ್ ಕಡೆಯಿಂದ ಆಗಿರಲಿ, ಆ ಬಸ್ಸು ಡ್ರೈವರ್ ಸಮೇತ ಸಿಕ್ಕಿಲ್ಲ, ಅವನು ಸಮೇತ ಬಸ್ ಅಲ್ಲೇ ಬಿಟ್ಟು ಓಡೋಗಿದ್ದಾನೆ. ಇಲ್ಲಿ ತನಕ ನಮ್ಗೆ ಯಾವ ಕಡೆಯಿಂದ ಯಾವ ವಿಚಾರನೂ ಇಲ್ಲ. ಪೊಲೀಸವ್ರು ಕೇಳಿದರೆ ಮಾತಾಡ್ತಾರೆ, ಬರ್ತಾರೆ ಅಂತ ಇದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಇಷ್ಟುವರೆಗೂ ಆದ್ರೂ ಯಾವ ಕಡೆಯಿಂದ ಒಂದು ಫೋನ್ ಬಂದಿಲ್ಲ, ಮಾಡಿಲ್ಲ, ಎಂಥದ್ದು ಇಲ್ಲ. ಇದೇ ರೀತಿ ಇನ್ನೂ ಯಾವ ಮಕ್ಕಳಿಗೂ ಆಗಬಾರ್ದು ಅಂಥೇಳಿ ನಾನು ಕೇಳ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ, ಅವರು ಮಾಡಿರೋ ಒಂದು ಆಕ್ಸಿಡೆಂಟಿಗೆ ಯಾವ ಕಡೆಯಿಂದನೂ ನಾವು ಪೊಲೀಸವ್ರು ಕಂಪ್ಲೇಂಟ್ ಮಾಡಿದ್ದೀವಿ. ಆ ಕಡೆಯಿಂದನೂ ಅಷ್ಟೇ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ಮಾಡ್ತೀವಿ ಅಂತ ನೆನ್ನೆಲ್ಲ ಪೋಸ್ಟ್ ಮಾರ್ಟಮ್ ಕೇಳಿದ್ವಿ, ಮಾಡಲಿಲ್ಲ. ಈಗ ಪೋಸ್ಟ್ ಮಾರ್ಟಮ್ ಮಾಡಿ ನಾವು ಊರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಅವನು ಕೆಲಸಕ್ಕೆ ಹೋಗಬೇಕು ಅಂತ ಹೋಗ್ತಾ ಇರೋದು. ಬಸ್ಸೇ ಟಚ್. ನಾನು ಅವರು ಮ್ಯಾನೇಜರ್ ಮಾತಾಡ್ತಾಯಿದ್ದೀನಿ. ಅವರು 8 ತಿಂಗಳಿಂದ ಅವ್ರು ಕೆಲಸ ಮಾಡ್ತಾಯಿದ್ದಿದ್ದು. ಅವ್ರ ಶಿಫ್ಟ್ ಬಂದು 4 ಗಂಟೆ ಶಿಫ್ಟು. 3 ಗಂಟೆಗೇನೋ ಈ ಥರ ಆಗಿರೋದಂತೆ. ಹಾಗಾದರೆ ಅವರು ಕೆಲಸಕ್ಕೆ ಬರೋವಾಗ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಹುಡುಗ ಬಂದು ತುಂಬ ಒಳ್ಳೆ ಹುಡುಗ. ಬರ್ತಾನೆ ಕೆಲಸ ಏನಿದೆಯೋ ಮಾಡಿಕೊಂಡು, ತುಂಬ ಕಷ್ಟ ಮನೇಲಿ ಏನೋ ಮನೆ ಕಟ್ಟಬೇಕು, ಅದಕ್ಕೆಲ್ಲ ಇಲ್ಲ ಕಾಸೆಲ್ಲ